ಬಲವಂತದ ಕಲ್ಯಾಣ ಭಾಗ 2. ಅತ್ತ ವಿಡಿಯೋಗ್ರಾಫರ್ ನಾನೇ ಹೋಗಿ ಕ್ಯಾಸೆಟ್ನ ಪ್ಲೇ ಮಾಡ್ತೀನಿ, ಬರೀ ಸಾಕ್ಷಿ ಅಲ್ಲ ಅನ್ನೋ ಕಾರಣಕ್ಕೆ ಈ ಮದುವೆ ನಿಲ್ಲೋದು ಬೇಡ ಅಂತ ಹೇಳ್ತಾ ಕ್ಯಾಸೆಟನ್ನು ಹಿಡಿದು LED ಪರದೆಯ ಸಿಸ್ಟಮ್ ಬಳಿ ಹೋಗ್ತಾನೆ. ಇಡೀ ಮಂಟಪಕ್ಕೆ ಕಾಣಿಸುವಂತೆ ದೊಡ್ಡ LED ಸ್ಕ್ರೀನ್ ಮೇಲೆ ಆ ವಿಡಿಯೋ ಪ್ರೊಜೆಕ್ಟ್ ಆಗೋವರೆಗೂ ಅಲ್ಲೇ ಇದ್ದು ನಂತರ ಮದುವೆ ಮಂಟಪದ ಕಡೆಗೆ ಬರ್ತಾನೆ. ಇತ್ತ ಆ ಅಪರಿಚಿತ ಹುಡುಗಿ ಪುರೋಹಿತರ ಕೈಲಿದ್ದಂತಹ ಮೈಕನ್ನೇ ಕಿತ್ಕೋತಾಳೆ. ಇಡೀ ಸಭೆಗೆ ಕೇಳಿಸುವಂತೆ ಮಾತನಾಡೋಕೆ ಶುರು ಮಾಡ್ತಾಳೆ. ನೋಡಿ, ಇದೇ ನನ್ನ ಜೀವನ. ಈ ವರ ನಾನಿ ನನ್ನ ಬದುಕಿನಲ್ಲಿ ಬಂದು ಆಟ ಆಡಿದ್ದು ಹೇಗೆ ಅನ್ನೋದು ಈಗ ನಿಮಗೆ ಕಣ್ಣಾರೆ ಕಾಣಿಸುತ್ತೆ ನೋಡಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ಈ ಮದುವೆಯನ್ನು ನಿಲ್ಲಿಸ್ತಿರುವುದು ನನ್ನದೇ ತಪ್ಪು ಅಂತ ನಿಮಗನಿಸಿದರೆ ಹೇಳಿ. ನಾನು ಎಲ್ಲರ ಮುಂದೆ ತಲೆ ಬಾಗಿಸಿ ಈ ಹುಡುಗನ ಕಾಲಿಡಿದು ಕ್ಷಮೆ ಕೇಳೋಕ್ಕೂ ಕೂಡ ಸಿದ್ಧಳಾಗಿದ್ದೇನೆ ಎಂದು ಆಕ್ರೋಶದಿಂದ ನುಡಿದಿದ್ಲು. ನಂತರ ನೆರೆದಿದ್ದ ಹಿರಿಯರ ಕಡೆ ತಿರುಗಿ, ನನ್ನಿಂದ ನಿಮಗೇನಾದರೂ ತೊಂದರೆಯಾದರೆ ದಯವಿಟ್ಟು ಕ್ಷಮಿಸಿ, ನಾನಿಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಮಾತನ್ನು ನಿಲ್ಲಿಸಿದ್ಲು. ಅಷ್ಟರಲ್ಲಿ ಆ ದೊಡ್ಡ ಪರದೆಯ ಮೇಲೆ ವಿಡಿಯೋ ಮತ್ತು ಫೋಟೋಗಳು ಒಂದಷ್ಟು ಪ್ಲೇ ಆಗೋಕ್ಕೆ ಆರಂಭ ಆಗ್ತವೆ. ಅದರಲ್ಲಿ ವರ ನಾನಿ ಮತ್ತು ಆ ಹುಡುಗಿ ಅತ್ಯಂತ ಆಪ್ತವಾಗಿ ಹತ್ತಿರವಾಗಿ ಇರುವಂತಹ ದೃಶ್ಯಗಳಿದ್ವು. ಅದನ್ನು ನೋಡಿದರೆ ಗೊತ್ತಾಗ್ತಿತ್ತು ಇಬ್ಬರು ಕೂಡ ಬಹಳ ಪ್ರೀತಿಸ್ತಾ ಇದ್ರು, ಪ್ರೇಮಿಗಳಾಗಿದ್ರು ಅಂತ. ಆ ಫೋಟೋಗಳನ್ನು ನೋಡಿದ ತಕ್ಷಣ ವರ ನಾನಿಗೂ ಕೂಡ ಒಂದು ಕ್ಷಣ ತಲೆ ತಿರುಗ್ದಂಗಾಯಿತು. ಆತ ಸಂಪೂರ್ಣವಾಗಿ ಆಶ್ಚರ್ಯಚಕಿತನಾಗಿ ಮುಖ ವಿಸ್ಮಿತನಾಗಿ ನಿಂತ್ಬಿಟ್ಟ. ಈ ಹುಡುಗಿ ಯಾವುದೋ ತಮಾಷೆ ಮಾಡ್ತಿದ್ದಾಳೆ, ಸ್ವಲ್ಪ ಹೊತ್ತಿನಲ್ಲಿ ಸುಮ್ಮನಾಗ್ತಾಳೆ ಅಂದ್ಕೊಂಡಿದ್ದ ನಾನಿ. ಅವಳು ಇಷ್ಟೊಂದು ಪಕ್ಕಾ ಪ್ಲಾನಿಂಗ್ ಮಾಡಿಕೊಂಡು ಬಂದಿದ್ದಾಳೆ ಅಂತ ಊಹಿಸೋಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ. ಆದರೆ ಅಸಲಿ ವಿಷಯ ಏನಂದರೆ, ಆ ವಿಡಿಯೋದಲ್ಲಿ ತನ್ನ ಜೊತೆ ಇರೋ ಹುಡುಗಿ ಯಾರೆಂದು ನಾನಿಗೇನೇ ಗೊತ್ತಿಲ್ಲ. ತನಗೆ ಪರಿಚಯವೇ ಇಲ್ಲದ ಹುಡುಗಿಯ ಜೊತೆ ತನಗಿರುವಂತಹ ಆ ನಕಲಿ ಫೋಟೋಗಳನ್ನು ನೋಡ್ತಿದ್ದಂಗೆ ವರ ನಾನಿಗೆ ಕೋಪನ ತಡೆಯೋಕ್ಕೆ ಸಾಧ್ಯವೇ ಆಗಲಿಲ್ಲ. ಅವನು ಆಕ್ರೋಶದಿಂದ ತನ್ನ ಮುಷ್ಟಿಯನ್ನು ಬಿಗಿ ಮಾಡ್ಕೊಳ್ತಾನೆ. ಎಷ್ಟು ಜೋರಾಗಿ ಮುಷ್ಟಿ ಬಿಗಿ ಮಾಡ್ದ ಅಂದರೆ, ಪುರೋಹಿತರು ಅವನ ಕೈಗೆ ಕಟ್ಟಿದ್ದಂತಹ ಮದುವೆ ಕಂಕಣ ದಾರ ಪಟ್ ಅಂತ ಇದ್ದಕ್ಕಿದ್ದಾಗೆ ತುಂಡಾಗಿ ಕೆಳಗೆ ಬಿದ್ದಿತ್ತು. ಆ ಕೋಪದಲ್ಲಿ ತಾನೇನು ಮಾಡುತ್ತಿದ್ದೀನಿ ಅನ್ನೋದೇ ಅವನಿಗೆ ಅರ್ಥ ಆಗ್ತಾ ಇರಲಿಲ್ಲ. ಸಾಮಾನ್ಯವಾಗಿ ನಾನೇ ಅಷ್ಟು ಸುಲಭವಾಗಿ ಕೋಪ ಮಾಡಿಕೊಳ್ಳುವಂತಹ ಹುಡುಗ ಖಂಡಿತ ಅಲ್ಲ. ಅವನ ಹೆತ್ತವರು ಅಷ್ಟೇ ಶಾಂತ ಸ್ವಭಾವದವರಾಗಿದ್ದರು. ಆದರೆ ಈ ಸುಳ್ಳನ್ನು, ಅಪವಾದವನ್ನು ಅವನಿಗೆ ಸಹಿಸಿಕೊಳ್ಳೋಕೆ ನಿಜವಾಗ್ಲೂ ಸಾಧ್ಯವೇ ಆಗ್ತಾ ಇರಲಿಲ್ಲ. ಸಾವಿರಾರು ಅತಿಥಿಗಳು ಮಂಟಪದಲ್ಲಿ ಲೈವ್ ಆಗಿ ನೋಡ್ತಿರುವಾಗ, ಕೋಟ್ಯಾಂತರ ವೀಕ್ಷಕರು ಟಿವಿಯಲ್ಲಿ ವೀಕ್ಷಿಸ್ತಿರುವಾಗ ಈ ಹುಡುಗಿ ತನ್ನ ವಿರುದ್ಧ ಇಷ್ಟೊಂದು ವ್ಯವಸ್ಥಿತವಾಗಿ ಸರಿಯಾಗಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿ ತಾನೊಬ್ಬ ಮಹಾವಂಚಕ ಎಂದು ಬಿಂಬಿಸ್ತಿದ್ದಾಳೆ. ಇಷ್ಟೆಲ್ಲ ಮಾಡಿ ತನ್ನನ್ನು ಈ ರಾಧಾಂತಕ್ಕೆ ಎಳೆದು ತಂದು ಅವಳು ಸಾಧಿಸುತ್ತಿರುವುದಾದರೂ ಏನು? ನಾನಿಯ ಕಣ್ಣುಗಳಲ್ಲಿ ಈಗ ಸೂರ್ಯನ ಉರಿಜ್ವಾಲೆಗಳು ಎದ್ದಿದ್ವು. ರಕ್ತನಾಳಗಳಲ್ಲಿ ರಕ್ತ ಕುದೀತಾ ಇತ್ತು. ತನ್ನ ಇಡೀ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿದಂತಹ ಆ ಹುಡುಗಿಯನ್ನು ಅಲ್ಲೇ ಸೀಳಿ ಕಾಗಿ ಗಿಡಗಳಿಗೆ ಎಸೆಯಬೇಕೆನ್ನುವಷ್ಟು ಕ್ರೋಧ, ಆ ಒಂದು ಕೋಪ ಅವನನ್ನು ಆವರಿಸಿತು. ಆದರೆ ಮಂಟಪದ ಮರ್ಯಾದೆಗಾಗಿ ಆ ಕೋಪವನ್ನು ಒಂದು ಕ್ಷಣ ಅರಸಾಹಸ ಪಟ್ಟು ಬಿಗಿ ಹಿಡಿದು ಆ ತೋಟಿಗೆ ತಂದುಕೊಂಡ ನಾನಿ. ಮದುವೆ ಮಂಟಪದ ಮೆಟ್ಟಿಲುಗಳನ್ನು ದಡದಡನೆ ಇಳಿದು ನೇರವಾಗಿ ಆ ಹುಡುಗಿಯ ಮುಂದೆ ಬಂದು ನಿಂತನು. ನಾನಿ ಇದ್ದಕ್ಕಿದ್ದಂತೆ ಸಿಂಹದಂತೆ ತನ್ನ ಮುಂದೆ ಬಂದು ನಿಂತಿದ್ದನ್ನು ಆ ಹುಡುಗಿಯ ಹೃದಯ ಬಡಿತ ಒಂದು ಕ್ಷಣ ನಿಂತಂಗಾಯಿತು. ಅವನ ಕಣ್ಣುಗಳಲ್ಲಿದ್ದ ಆ ರೌದ್ರಾವತಾರವನ್ನು ನೋಡಿ ಅವಳ ಕಣ್ಣುಗಳಲ್ಲಿ ಭಯ ಮೂಡಿದರೂ ಕೂಡ ಅವಳು ಧೈರ್ಯಗೆಡದೆ ಚಲಿಸದಂತೆ ಅಲ್ಲೇ ನಿಲ್ಲಲು ಪ್ರಯತ್ನಪಟ್ಟಳು. ನಾನಿಯ ಕಣ್ಣುಗಳು ಉರಿಯುವ ಕೆಂಡದಂತಾದವು. ಕೋಪದಿಂದ ಅವನ ಕುತ್ತಿಗೆಯ ನರಗಳೆಲ್ಲ ಉಬ್ಬಿ ಕಾಣಿಸ್ತಾ ಇದ್ವು. ಆತನ ಆ ಭೀಕರವಾದ ರೂಪವನ್ನು ನೋಡಿದ ಆ ಹುಡುಗಿ ಎದರಿ ಮಂಟಪದ ವೇದಿಕೆಯಿಂದ ಹಿಂದಕ್ಕೆ ಹೆಜ್ಜೆಯನ್ನು ಇಡಲಾರಂಭಿಸಿದ್ಲು. ಆದರೆ ಅವಳು ಮೈಮರೆತು ಹಿಂದಕ್ಕೆ ಹೆಜ್ಜೆ ಇಡುತ್ತಿದ್ದಾಗ ಆ ಮದುವೆಯ ವೇದಿಕೆಯ 6 ಅಡಿ ಎತ್ತರದಲ್ಲಿದೆ ಎಂಬುದು ಅವಳಿಗೆ ನೆನಪೇ ಇರಲಿಲ್ಲ. ಕಾಲಡಿ ಜಾರಿ ಆಕೆ 6 ಅಡಿ ಎತ್ತರದ ಮಂಟಪದಿಂದ ಮೇಲಿಂದ ಕೆಳಗೆ ಬೀಳ್ತಾ ಇದ್ಲು. ಆಕೆಯ ಕಾಲುಗಳು ಮದುವೆ ಮಂಟಪದ 6 ಅಡಿ ಎತ್ತರದ ಅಂಚಿನಲ್ಲಿದ್ದುವು. ಅಲ್ಲಿಂದ ಸ್ವಲ್ಪವೇ ಹಿಂದೆ ಸರಿದರೂ ಕೂಡ ಆಳವಾದ ಹಾಲಿನ ನೆಲಕ್ಕೆ ಬಿದ್ದು ಪ್ರಾಣಕ್ಕೆ ಕಂಟಕವಾಗ್ತಿತ್ತು. ಅವಳು ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಮುಂದೆ ಸಾಗಬೇಕು ಅಂತ ಹೇಳಿಬಿಟ್ಟು ಯೋಚಿಸುವಷ್ಟರಲ್ಲೇ ಸಾಕ್ಷಾತ್ ಕಾಲ ಭೈರವನಂತೆ ನಾನಿ ಅವಳ ಕಣ್ಣೆದುರೇ ಬಂದು ನಿಂತಿದ್ದ. ಆತನ ಕೋಪದ ಮುಂದೆ ತನಗೆ ಬೇರೆ ದಾರಿಯೇ ಇಲ್ಲ ಎಂದು ಅವಳಿಗೆ ಅನ್ನಿಸ್ತು.
ಆ ಕ್ಷಣದಲ್ಲಿ ಆಕೆಗೆ ಅನಿಸಿದ್ದು ಒಂದೇ, ತಾನು ಪ್ರತಿದಿನ ಇವನನ್ನು ಹುಡುಕುತ್ತಾ ತನ್ನ ಪ್ರಾಣವನ್ನು ಪಡಕಿಟ್ಟು ಹೋರಾಡೋದಕ್ಕಿಂತ ಇವನ ಕಣ್ಣೆದುರೇ ಇಲ್ಲಿಂದ ಬಿದ್ದು ಸತ್ತು ಹೋದರೆ ಬಹುಶಃ ಅದು ಇವನ ಇಡೀ ಜೀವನದಲ್ಲಿ ಎಂದಿಗೂ ಮಾಯದ ಕಡುಕಪ್ಪು ಕಲೆಯಾಗಿ ಒಂದು ಶಾಶ್ವತವಾದ ಗಾಯವಾಗಿ, ಅವಮಾನವಾಗಿ, ಇವನ ಒಂದು ಮನೆತನಕ್ಕೆ ಕಳಂಕವಾಗಿ ಉಳಿದು ಬಿಡುತ್ತದೆ ಅಂತ. ತಾನು ಸತ್ರೂ ಪರವಾಗಿಲ್ಲ, ತನ್ನ ಜೀವನ ಹೋದ್ರೂ ಪರವಾಗಿಲ್ಲ, ಇವನನ್ನು ನೆಮ್ಮದಿಯಿಂದ ಬದುಕಲು ಬಿಡಬಾರದು ಅನ್ನೋಂತಹ ಒಂದು ಕ್ರೂರ ಆಲೋಚನೆ ಆಕೆಯ ಮನಸ್ಸಿನಲ್ಲಿ ಮೂಡಿತು. ಆಕೆ ಭಯದಿಂದ ನಡುಗುವ ಬದಲು ಸಾವಿಗೆ ಸವಾಲು ಹಾಕುವಂತೆ ನೇರವಾಗಿ ನಾನಿಯ ಕಣ್ಣುಗಳನ್ನು ನೋಡಿ ವಿಚಿತ್ರವಾಗಿ ಮುಗುಳ್ನಕ್ಕಳು. ನಾನಿ ಕೆಳಗೆ ಬಿದ್ದ ತಕ್ಷಣ ನನ್ನ ತಲೆ ಒಡೆದು ರಕ್ತದ ಮಡುವಿನಲ್ಲಿ ನಾನು ಪ್ರಾಣ ಬಿಡ್ತೀನಿ. ಆ ರಕ್ತದ ಕಲೆ ನಿನ್ನ ಇಡೀ ಬದುಕನ್ನೇ ಕಾಡುತ್ತೆ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಆಕೆ ಧೈರ್ಯವಾಗಿ ಮತ್ತೊಂದು ಹೆಜ್ಜೆಯನ್ನು ಹಿಂದಕ್ಕೆ ಇಟ್ಲು. ಆಕೆಯ ಕಾಲಿನ ಇಮ್ಮಡಿ ಈಗ ಶೂನ್ಯದಲ್ಲಿ ತೇಲ್ತಾ ಇತ್ತು. ಮಂಟಪದ ಅಂಚು ಮುಗಿದು ಹೋಗ್ತಾ ಇತ್ತು. ಇಡೀ ಮದುವೆಯ ಹಾಲ್ ಆಕೆಯ ಗಂಭೀರ ನಿರ್ಧಾರವನ್ನು ನೋಡಿ ಉಸಿರು ಬಿಗಿ ಹಿಡಿದು ನಿಂತಿತ್ತು. ಆಕೆ ಮಂಟಪದಿಂದ ಕೆಳಗೆ ಬೀಳುವ ಕರಾರುವಕ್ಕಾದ ಕೊನೆಯ ಕ್ಷಣವದು. ನಾನಿ ಮಿಂಚಿನ ವೇಗದಲ್ಲಿ ಕಾರ್ಯಪ್ರವೃತ್ತನಾದ. ತನ್ನ ಬಲಗೈಯಿಂದ ಆಕೆಯ ಸೊಂಟವನ್ನು ಬಳಸಿ ಹಿಡಿದು ಎಡಗೈಯಿಂದ ಆಕೆಯ ಕೈಯನ್ನು ಅತ್ಯಂತ ಬಿಗಿಯಾಗಿ ತನ್ನ ಕಡೆಗೆ ಎಳೆದನು. ಆತ ಎಳೆದ ರಭಸಕ್ಕೆ ಆಕೆ ಬಂದು ನಾನಿಯ ಎದೆಗೆ ಬಲವಾಗಿ ಅಪ್ಪಳಿಸಿದ್ಲು. ಆ ವೇಗಕ್ಕೆ ನಾನಿಯ ಮೂಗು ಆಕೆಯ ಹೆಗಲಿಗೆ ಜೋರಾಗಿ ತಾಗಿ ಮೂಗಿನಿಂದ 2 ಹನಿ ರಕ್ತ ಚಿಮ್ಮಿತ್ತು. ಒಂದು ವೇಳೆ ಆತ ಏನಾದರೂ ಸಮಯಕ್ಕೆ ಸರಿಯಾಗಿ ಆಕೆಯ ಕೈ ಹಿಡದೆ ಹೋಗಿದ್ದಿದ್ರೆ ಆಕೆ ಕಲ್ಲಿಗೆ ತಲೆ ಚಚ್ಚಿ ಅಲ್ಲೇ ಹೆಣವಾಗಿ ಬಿಡ್ತಾ ಇದ್ಲು. ಆ ಭೀಕರ ಕ್ಷಣದಲ್ಲಿ ಆಕೆ ನಾನಿಯ ಅಸಲಿ ತಾಕತ್ತಿನ ಅರಿವಾಯಿತು. ತನ್ನ ಪ್ರಾಣಕ್ಕೇನಾದರೂ ಅಪಾಯ ಬರಬಹುದೇ ಅಂತ ಹೆದರಿ ಆಕೆ ತಕ್ಷಣವೇ ಅವನ ಹಿಡಿತದಿಂದ ಬಿಡಿಸಿಕೊಂಡು ದೂರ ಹೋಗಲು ಪ್ರಯತ್ನಿಸಿದ್ಲು. ನಾನಿಯ ಎದೆ ಮೇಲೆ ಕೈ ಇಟ್ಟು ಅವನನ್ನು ಹಿಂದಕ್ಕೆ ತಳ್ಳಲು ನೋಡಿದ್ಲು. ಆದರೆ ನಾನಿಯ ಹುಕ್ಕಿನ ಹಿಡಿತದಿಂದ ಒಂದು ಇಂಚು ಕೂಡ ದೂರ ಸರಿಲಿಲ್ಲ. ಆಕೆಯಿಂದ ಸಾಧ್ಯವೂ ಆಗಲಿಲ್ಲ. ಆತ ಅವಳನ್ನು ಅಷ್ಟು ಬಿಗಿಯಾಗಿ ಬಿಗಿದಪ್ಪಿಕೊಂಡಿದ್ದನೆಂದರೆ ಆಕೆಗೆ ಜೋರಾಗಿ ಉಸಿರಾಡಲು ಸಹ ತುಂಬ ಭಯ ಆಗ್ತಾಯಿತ್ತು. ಉಸಿರು ಕಟ್ಟಿದಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಇತ್ತ ಮದುವೆ ಮಂಟಪದ ಮೇಲೆ ನಿಂತಿದ್ದ ವಧು ಲಕ್ಷ್ಮಿ ಆ LED ಪರದೆಯ ಮೇಲಿನ ಫೋಟೋಗಳನ್ನು, ವಿಡಿಯೋಗಳನ್ನು ನೋಡುತ್ತಾ ಒಂದು ಕ್ಷಣ ಆಘಾತದಿಂದ ತನ್ನ ಎದೆಯ ಮೇಲೆ ಕೈಯನ್ನೇ ಇಟ್ಕೊಂಡ್ಬಿಟ್ಲು. ಆ ಚಿತ್ರಗಳನ್ನು ನೋಡ್ತಾ ಇದ್ದಂಗೆನೆ ಆಕೆಯ ಕಣ್ಣು ಮುಂದೆ ತನ್ನ ಹಳೆಯ ಜೀವನದ ಕಹಿ ನೆನಪೊಂದು ಸುಳಿದು ಹೋಯಿತು. ತಾನು ಹಿಂದೆ ಮಾಡಿದಂತಹ ಒಂದು ತಪ್ಪು ಇಂದು ತನ್ನ ಕಣ್ಣೆದುರೇ ಮರುಕಳಿಸ್ತಾ ಇದೆ. ಅವಳಿಗೆ ಭಾಸವಾಯಿತು, ಹಿಂದೆ ಕಾಲೇಜಿನಲ್ಲಿ ಓದುವಾಗ ತನ್ನ ಸಹಪಾಠಿಯಾಗಿದ್ದ ಒಬ್ಬ ಹುಡುಗಿ ಇದೇ ರೀತಿಯ ಕೆಲವೊಂದಷ್ಟು ನಕಲಿ ಫೋಟೋಗಳನ್ನು ತೋರಿಸಿ ತನ್ನ ಮದುವೆಯನ್ನು ಹೇಗೆ ರದ್ದುಗೊಳಿಸಿದ್ಲು ಎಂಬಂತಹ ಕರಾಳ ನೆನಪು ಲಕ್ಷ್ಮಿಯ ಮನಸ್ಸಿನಲ್ಲಿ ಜಾಗೃತವಾಯಿತು. ಅಷ್ಟಕ್ಕೂ ಮಂಟಪಕ್ಕೆ ಬಂದು ರಾಧಾಂತ ಮಾಡಿದ್ದಂತಹ ಅಪರಿಚಿತ ಆ ಹುಡುಗಿ, ಆ ಒಂದು ಹೆಣ್ಣು ಮಗಳಾದರೂ ಯಾರೋ, ಅವಳ ಹಿನ್ನೆಲೆ ಆದರೂ ಏನು, ಎಲ್ಲಿಂದ ಬಂದಳು? ಅವಳು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಂತಹ ಸಾಕ್ಷಾತ್ ಚಿನ್ನದ ಗೊಂಬೆಯಂತಹ ಸುಂದರಿ. ಶ್ರೀಮಂತಿಕೆ ಇಲ್ಲದಿದ್ರೂ ಕೂಡ ಚಾರಿತ್ರ್ಯ ಸಂಸ್ಕಾರದಲ್ಲಿ ಅತ್ಯಂತ ಶ್ರೀಮಂತಳಾದ ಹಳ್ಳಿ ಹುಡುಗಿ. ತನ್ನ ಕನ್ನಡ, ತೆಲುಗು ಹಾಗೆ ತನ್ನ ಸಾಂಪ್ರದಾಯಿಕ ಲಕ್ಷಣಗಳನ್ನು ಮೈಗೂಡಿಸ್ಕೊಂಡಿರುವಂತಹ ಮುದ್ದುಗುಮ್ಮ ಅವಳು. ಉನ್ನತ ವ್ಯಾಸಂಗ ಮಾಡಬೇಕು ಅನ್ನುವಂತಹ ದೊಡ್ಡ ಕನಸನ್ನು ಹೊತ್ತು ನಗರಕ್ಕೆ ಬಂದವಳು. ಹಚ್ಚ ಹಸಿರಿನ ಹೊಲಗದ್ದೆಗಳ ಹೈನುಗಾರಿಕೆಯಿಂದ ಕಂಗೊಳಿಸುವ ವಾರಂಗಲ್ ಬಳಿಯ ಒಂದು ಪುಟ್ಟ ಹಳ್ಳಿಯೇ ಆಕೆಯ ಜನ್ಮಭೂಮಿ. ತನ್ನ ಹಳ್ಳಿಯಲ್ಲಿ ಪ್ರೀತಿಯಿಂದ ಸಲಹಿದ್ದ ಅಜ್ಜ, ಅಜ್ಜಿ, ಮಾವ, ಅತ್ತೆ, ಕಿರಿಯ ಸಹೋದರನನ್ನ ಅಗಲಿ ಶಿಕ್ಷಣದ ಮೇಲಿನ ಅತಿಯಾದ ಹಂಬಲದಿಂದ ಏನನ್ನಾದರೂ ತನ್ನ ಜೀವನದಲ್ಲಿ ಸಾಧಿಸಲೇಬೇಕು, ನನ್ನದು ಒಂದು ನೆಲೆ ಬೇಕು ಅನ್ನೋ ದೃಢ ಸಂಕಲ್ಪದೊಂದಿಗೆ ಆಕೆ ಹಳ್ಳಿಯಿಂದ ಹೈದರಾಬಾದ್ ಮಹಾನಗರಕ್ಕೆ ಕಾಲಿಟ್ಟಿದ್ಲು. ಆದರೆ ಆ ಮಹಾನಗರದಲ್ಲಿ ಆಕೆಗೆ ಕಾದಿದ್ದು ಬೇರೆ. ಮಲ್ಲಿಕಾ ತನ್ನ 10ನೇ ತರಗತಿಯವರೆಗೆ ಹಳ್ಳಿಯಲ್ಲೇ ಓದಿದ್ಲು. ಅದಾದ ನಂತರ PUC ಇಂಟರ್ಮೀಡಿಯೇಟ್ ವಿದ್ಯಾಭ್ಯಾಸಕ್ಕಾಗಿಯೇ ವಾರಂಗಲ್ ಪಟ್ಟಣಕ್ಕೆ ಬಂದು 2 ವರ್ಷಗಳ ಕಾಲ ಕಷ್ಟಪಟ್ಟು ನಿದ್ದೆ ಊಟನ ತ್ಯಜಿಸಿ ಓದಿದ್ಲು. ಆಕೆಯ ಬುದ್ಧಿವಂತಿಕೆಯನ್ನು ನೋಡಿ ಹೈದರಾಬಾದ್ನ ಅತ್ಯಂತ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಆಕೆಯ ಉನ್ನತ ವ್ಯಾಸಂಗಕ್ಕಾಗಿ ಸಂಪೂರ್ಣ ಉಚಿತವಾದ ಫ್ರೀ ಸೀಟ್ ಕೂಡ ದೊರಕಿತ್ತು. ತನ್ನ ಆಕಾಶದಷ್ಟಿದ್ದ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಆಕೆ ಎತ್ತ ಕರುಳನ್ನು ಮತ್ತು ಹುಟ್ಟಿದ ಹಳ್ಳಿಯನ್ನು ಬಿಟ್ಟು 10 ಕನಸುಗಳನ್ನು ಹೊತ್ತು ಹೈದರಾಬಾದ್ ಅನ್ನುವಂತಹ ಒಂದು ಮಹಾನಗರಕ್ಕೆ, ಒಂದು ಕಾಡಿಗೆ ಹೆಜ್ಜೆ ಇಟ್ಟಿದ್ಲು.
ಮಲ್ಲಿಕಾಳನ್ನ ಹೈದರಾಬಾದ್ಗೆ ಕರೆದುಕೊಂಡು ಬಂದ ಆಕೆಯ ಪೋಷಕರು ಮೊದಲು ಅವಳನ್ನ ಕಾಲೇಜಿಗೆ ಸೇರಿಸ್ತಾರೆ. ನಂತರ ಕಾಲೇಜಿನ ಹತ್ತಿರದಲ್ಲೇ ಇದ್ದಂತಹ ಒಂದು ಒಳ್ಳೆಯ ಮಹಿಳಾ ಹಾಸ್ಟೆಲ್ನಲ್ಲಿ ರೂಮನ್ನು ಹುಡುಕಿ ಕೊಡ್ತಾರೆ. ಆ ರೂಮ್ನಲ್ಲಿದ್ದ ಇಬ್ಬರು ರೂಮ್ಮೇಟ್ಸ್ ಹುಡುಗಿಯರನ್ನ ಮಲ್ಲಿಕಾಗೆ ಪರಿಚಯಿಸಿ ಚೆನ್ನಾಗಿ ನೋಡ್ಕೊಳ್ಳುವಂತೆ, ಇಬ್ಬರು ಕೂಡ ಒಳ್ಳೆ ಸ್ನೇಹಿತರಾಗಿರಿ ಅಂತ ಹೇಳಿ ಭಾರವಾದ ಹೃದಯದಿಂದ ತಮ್ಮ ಹಳ್ಳಿಗೆ ಮರಳಕ್ಕೆ ಸಿದ್ಧರಾಗ್ತಾರೆ. ಹೆತ್ತ ಕರುಳನ್ನ ಅಪರಿಚಿತ ನಗರದಲ್ಲಿ ಬಿಟ್ಟು ಹೋಗುವಾಗ ಆ ತಾಯಿಯ ಮನಸ್ಸು ತಡೆಯಕ್ಕಾಗ್ತಾ ಇಲ್ಲ. ಮಲ್ಲಿಕಾಳನ್ನ ಬಿಗಿದಪ್ಪಿಕೊಂಡು ಆ ತಾಯಿ ಮಗುವಿನಂತೆ ಕಣ್ಣೀರನ್ನ ಹಾಕ್ತಾಳೆ. ಆಗ ತಂದೆ ಮಗಳ ತಲೆ ಸವರುತ್ತಾ ಗದ್ಗದಿತವಾದ ಧ್ವನಿಯಲ್ಲಿ, ಮಗಳೇ, ನಿನಗೆ ಈ ನಗರದ ವಾತಾವರಣ ಒಗ್ದಿದ್ರೆ, ಇಲ್ಲಿರಲು ಕಷ್ಟ ಅನಿಸಿದ್ರೆ ದಯವಿಟ್ಟು ತಕ್ಷಣ ಮನೆಗೆ ಮರಳಿ ಬಂದ್ಬಿಡು, ನಾವು ನಿನ್ನನ್ನು ಓದಿಸ್ತೇವೆ ಅಂದ್ರು. ತಂದೆಯ ಆ ಪ್ರೀತಿಯ ಮಾತುಗಳನ್ನ ಕೇಳಿ ಮಲ್ಲಿಕಾಳ ಕಣ್ಣುಗಳು ಆ ಕ್ಷಣ ತುಂಬಿ ಬರ್ತವೆ. ಆದರೆ ಅವಳು ಧೈರ್ಯ ತಂದುಕೊಂಡು, ಇಲ್ಲಪ್ಪ, ಕಣ್ಣೀರು ಒರೆಸ್ಕೊಳ್ಳುತ್ತಾ ಪೋಷಕರಿಗೆ ಧೈರ್ಯವನ್ನ ತುಂಬಿ, ನಾನಿಲ್ಲಿ ಚೆನ್ನಾಗಿರ್ತೀನಿ, ಚೆನ್ನಾಗಿ ಓದ್ತೀನಿ ಅಂತ ಹೇಳಿ ಹಳ್ಳಿ ಕಳಿಸ್ಕೊಡ್ತಾಳೆ. ಅಷ್ಟಕ್ಕೂ ಈ ಮಲ್ಲಿಕಾ ಯಾರು ಗೊತ್ತಾ? ಹೆಸರಿಗೆ ತಕ್ಕಂತೆ ಮಲ್ಲಿಗೆ ಹೂವಿನಷ್ಟೇ ಪವಿತ್ರವಾದ, ಅಷ್ಟೇ ಮುಗ್ಧವಾದ ಮನಸ್ಸು ಆಕೆದು. ಹಳ್ಳಿಯ ಪ್ರತಿಯೊಬ್ಬರಿಗೂ ಅವಳಂದ್ರೆ ಪಂಚಪ್ರಾಣ. ಬಿಡುವಿನ ವೇಳೆಯಲ್ಲಿ ಹಳ್ಳಿಯ ಬಡ ಮಕ್ಕಳನ್ನೆಲ್ಲ ತನ್ನ ಮನೆಗೆ ಕರ್ಕೊಂಬರೋದು, ಪ್ರೀತಿಯಿಂದ ಉಚಿತವಾಗಿ ಟ್ಯೂಷನ್ ಹೇಳ್ಕೊಡೋದು, ಅಜ್ಜ ಅಜ್ಜಿಯರಿಗೆ ಅವರಿಗೆ ಹೆಸರು ಬರೆಯೋದು ಹೇಳ್ಕೊಡೋದು. ಆಕೆ ಪಾಠ ಮಾಡುವ ಶೈಲಿ ಅಂತೂ ಎಷ್ಟೊಂದು ಅದ್ಭುತವಾಗಿತ್ತು ಅಂದರೆ, ಹಳ್ಳಿಯ ಮಕ್ಕಳೆಲ್ಲ ಯಾವಾಗಲೂ ಕೂಡ ಮಲ್ಲಿಕಾ ಅಕ್ಕನ ಬಗ್ಗೆನೇ ಮಾತಾಡೋವಂಥದ್ದು. ಓದಿನಲ್ಲಿ ಸದಾ ಮುಂದಿರ್ತಿದ್ದಂತಹ ಆಕೆಯನ್ನ ಹಳ್ಳಿಯವರೆಲ್ಲ ಪ್ರೀತಿಯಿಂದ ವಿದ್ಯಾಲಕ್ಷ್ಮಿ ಅಂತಾನೆ ಕರೀತಾ ಇದ್ರು. ಅಂತಹ ಹಸಿರು ತುಂಬಿದ್ದಂತಹ, ಪ್ರೀತಿ ತುಂಬಿದ ಹಳ್ಳಿಯನ್ನ ಬಿಟ್ಟು ತನ್ನ ಬದುಕಿನ ಆಸೆಗಳನ್ನ ಈಡೇರಿಸ್ಕೊಳ್ಬೇಕು ಅನ್ನೋ ಒಂದು ಆಸೆಯಿಂದ ಮಲ್ಲಿಕಾ ನಗರಕ್ಕೆ ಬಂದಿದ್ಲು, ಹೈದರಾಬಾದ್ಗೆ. ಬಂದ ಕೆಲವೇ ದಿನಗಳಲ್ಲೇನೆ ತನ್ನ ರೂಮ್ಮೇಟ್ಸ್ ಜೊತೆಗೆ ಒಂದು ಸಕ್ಕರೆಯಂತೆಯೇ ಬೆರ್ತು ಹೋಗಿದ್ಲು. ಒಂದಿನ ಸಂಜೆ ಸುಮಾರು 7 ಗಂಟೆ ಸಮಯ ಅನಿಸುತ್ತೆ. ಮಲ್ಲಿಕಾ ಹಾಸ್ಟೆಲ್ನಲ್ಲಿ ತನ್ನ ಸ್ನೇಹಿತರೊಂದಿಗೆ ಕುಳಿತು ಊಟ ಮಾಡ್ತಾ ಇದ್ದಾಗ ಹಳ್ಳಿಗೆ ತಲುಪಿದ್ದ ಆಕೆಯ ತಂದೆ ಪರಂದಾಮಯ್ಯ ತಾಯಿ ಸುಮತಿ ಮಗಳಿಗೆ ಫೋನ್ ಹಚ್ತಾರೆ. ಫೋನಿನ ಆ ಕಡೆಯಿಂದ ತಂದೆ ತಾಯಿಯ ಧ್ವನಿ ಕೇಳಿದಂತೆ ಮಲ್ಲಿಕಾಳ ಮುಖದಲ್ಲಿ ಒಂದು ರೀತಿಯ ಮಂದಹಾಸ ಮೂಡಿತು. ಆದರೆ ಆ ಫೋನ್ ಕರೆಯಲ್ಲಿ ಅವಳಿಗೆ ಕಾದಿತ್ತು ಒಂದು ಆಘಾತ. ಆ ಆಘಾತವೇನು? ಫೋನಿನ ಆ ಕಡೆಯಿಂದ ತಾಯಿ ಸುಮತಿ, ಮಗಳೇ, ಹುಷಾರಾಗಿರು, ದೊಡ್ಡ ನಗರ ಅದು, ಯಾರನ್ನು ಅಷ್ಟು ಸುಲಭವಾಗಿ ನಂಬೇಡ, ತುಂಬ ಬುದ್ಧಿವಂತಳಾಗಿ ಚಾಣಾಕ್ಷತನದಿಂದ ಇರಬೇಕು, ಯಾರ ಜೊತೆಗೂ ಜಗಳ ಕಾಯಕ್ಕೆ ಹೋಗ್ಬೇಡ, ಯಾರ ಜೊತೆನೂ ದುಶ್ಮನ್ಗಿರಿ ಮಾಡಬೇಡ ಅಂತ ಸಾಲು ಸಾಲು ಬುದ್ಧಿ ಮಾತುಗಳನ್ನು ಹೇಳೋಕೆ ಶುರು ಮಾಡಿದ್ರು. ಮಲ್ಲಿಕಾ ಅಮ್ಮನ ಮಾತಿಗೆ ಬೇಸರ ಮಾಡ್ಕೊಳ್ದೆ ಹ್ಞೂ 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 ಆಯ್ತಮ್ಮ ಅಂತಲೇ ತಲೆ ಆಡಿಸ್ತಿದ್ಲು. ಸುಮತಿ ಮಾತ್ರ ಮಗಳ ಮೇಲಿನ ಚಿಂತೆಯಿಂದ ಅರ್ಧ ಗಂಟೆಯ ಮೇಲಿನ ಒಂದು ಕಾಲ ತಲೆ ತಿಂದು ಕೊನೆಗೆ ಫೋನನ್ನು ಇಡ್ತಾಳೆ. ಅಮ್ಮ ಫೋನ್ ಇಡ್ತಿದ್ದಂಗೆ ಮಲ್ಲಿಕಾ ನಿಟ್ಟುಸಿರನ್ನ ಬಿಡುತ್ತಾ ಹಾಸಿಗೆ ಮೇಲೆ ಬಿದ್ಲು. ಇದನ್ನು ನೋಡಿದ ಅವಳ ರೂಮ್ಮೇಟ್ ನಗುತ್ತಾ, ಏನೇ ಮಲ್ಲಿಕಾ, ಅಮ್ಮ ಫೋನ್ ಮಾಡಿ ಅಷ್ಟೊಂದು ಬುದ್ಧಿ ಹೇಳ್ತಾ ಇದ್ರೆ ಹಾಗೆ ತಲೆ ಚಚ್ಕೊಳ್ತಾ ಇದೆಯಲ್ಲ, ಏನಾದರೂ ನಿಮ್ಮಮ್ಮ ಅಂತ ಕಾಲೆಳಿತಾಳೆ. ಅದಕ್ಕೆ ಮಲ್ಲಿಕಾ ಬೇಸರದಿಂದ, ಅಯ್ಯೋ ಕೇಳಬೇಡ ಮಾರಾಯ್ತಿ, ನಮ್ಮಮ್ಮ ಗೊತ್ತಲ್ವ ನಿಮಗೆ, ಹಳ್ಳಿ ಜನ 1 ಗಂಟೆಯಿಂದ ನನ್ನ ತಲೆ ತಿಂತಾನೇ ಇದ್ದಾರೆ. ಯಾರ ಜೊತೆಯೂ ಫೋನ್ ಜಾಸ್ತಿ ಮಾತಾಡಬೇಡ, ಯಾರನ್ನೂ ಜೊತೆಗೆ ಸೇರ್ಕೊಬೇಡ, ಹಂಗಿರಬೇಡ, ಹಿಂಗಿರಬೇಡ, ಹಂಗೆ ಮಾಡಬೇಡ, ಅಲ್ಲಿ ಹೋಗಬೇಡ ಅಂತ ನೂರಾರು ರೂಲ್ಸ್ ಹೇಳ್ತಾ ಇದ್ದಾರೆ ಕಣೆ. ಇದನ್ನೆಲ್ಲ ಕೇಳಿ ನನಗೆ ಓದೋ ಇಂಟ್ರೆಸ್ಟೇ ಹೊರಟು ಹೋಗ್ತಿದೆ ಅನಿಸ್ತಾ ಇದೆ ಅಂತ ಅಂದ್ಲು. ಅದಕ್ಕೆ ರೂಮ್ಮೇಟ್, ದೊಡ್ಡ ನಗರ ಅಲ್ವಾ, ಪೋಷಕರಿಗೆ ಆ ತರಹದ ಹೆದರಿಕೆ ಇರೋದು ಸಹಜ ಕಣೆ, ಬಿಡು ಅಂದ್ಲು. ಆದರೆ ಅಲ್ಲಿ ಮಲ್ಲಿಕಾ ಮುಗ್ಧತೆಯಿಂದ ಅದಕ್ಕೆ ಅಂತ ಎಲ್ಲರನ್ನ ಶಂಕಿಸೋಕೆ ಆಗುತ್ತಾ? ನಾನಂತೂ ತುಂಬ ಮುಗ್ಧರು, ಎಲ್ಲರನ್ನ ಒಳ್ಳೆಯವರು ಅಂತಲೇ ನಂಬೇಕಲ್ವಾ ಎಂದ್ಲು. ರೂಮ್ಮೇಟ್ ಇವಳ ಮುಗ್ಧತೆಗೆ ಏನಂತ ಹೇಳಬೇಕು ಅಂತ ತಿಳಿದೆ ವಾದ ಮಾಡೋದು ಬೇಡ ಅಂತ ಹೇಳಿ ಬಟ್ಟೆ ಮುಚ್ಕೊಂಡು ಮಲಗಿದ್ಲು. ಇನ್ನೇನು ಮಲಗೋ ಸಮಯ. ಮಲ್ಲಿಕಾ ಕೂಡ ಕಣ್ಮುಚ್ಕೊಂಡ್ಳು. ಮಾರನೇ ದಿನ ಬೆಳಗ್ಗೆ ಎದ್ದ ಮಲ್ಲಿಕಾ ಬೇಗನೆ ತನ್ನ ಸ್ನಾನವನ್ನೆಲ್ಲ ಮುಗಿಸಿ, ದಿನನಿತ್ಯದ ಕಾರ್ಯಗಳನ್ನು ಮುಗಿಸಿ ಕಾಲೇಜಿಗೆ ಹೋಗಲು ಅನುವಾಗಿ ಹೊರಟಳು. ದಾರಿಯಲ್ಲಿ ಒಂದು ಸುಂದರವಾದ ದೇವಾಲಯವಿತ್ತು. ಅಲ್ಲಿಗೆ ಹೋಗಿ ದೇವರಿಗೆ ಕೈ ಮುಗಿದು, ಅಲ್ಲಿ ವರ್ಷವೂ ನಾನು ಈ ವರ್ಷನೂ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಲಿ ಅಂತ ಅನುಗ್ರಹಿಸು ತಂದೆ ಅಂತ ಹೇಳಿ ಬೇಡ್ಕೊಂಡ್ಳು. ಗಣೇಶನಿಗೆ 3 ಪ್ರದಕ್ಷಿಣೆ, ಶಿವನಿಗೆ 3 ಪ್ರದಕ್ಷಿಣೆನ ಹಾಕಿ ದೇವರ ಮುಂದೆ 2 ನಿಮಿಷ ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸಿ, ಕಾಲೇಜಿಗೆ ತಡವಾಗ್ತಿದೆ ಅಂತ ಹೇಳಿ ಆತುರದಿಂದ ಓಡಿ ಹೋದ್ಲು. ಮಲ್ಲಿಕಾ ಎಷ್ಟು ಮುಗ್ಧಳೋ ಅಷ್ಟೇ ಸುಂದರವಾದ ಹೆಣ್ಣು. ಅಂದು ಅವಳು ಹಸಿರು ಬಣ್ಣದ ಪಂಜಾಬಿ ಡ್ರೆಸ್ಗೆ ಕಾಂಟ್ರಾಸ್ಟ್ ಆಗಿ ಕೆಂಪು ಬಣ್ಣದ ಬಾರ್ಡರ್ ಮತ್ತು ಕೆಂಪು ದುಪ್ಪಟ್ಟ ಮೀನ್ಸ್ ಸ್ಕಾರ್ಫ್ ಅನ್ನು ಧರಿಸಿದ್ಲು.
ಅವಳು ಅಲ್ಲೇ ನಿಂತಿದ್ದ ಸೀನಿಯರ್ ಹುಡುಗಿಯರ ಗ್ಯಾಂಗ್ ಆಕೆಯ ಮುಗ್ಧ ಮುಖವನ್ನು ನೋಡಿ ರ್ಯಾಗಿಂಗ್ ಮಾಡೋಕೆ ಸರಿಯಾಗಿದ್ದಾಳೆ ಅಂತ ಅನ್ಕೊಂಡು ರ್ಯಾಗಿಂಗ್ ಮಾಡಲು ಮುಗಿಬಿದ್ರು. ಮಲ್ಲಿಕಾಗೆ ಒಳಗಡೆ ಸಣ್ಣ ಭಯ ಆದರೂ ಮುಖದಲ್ಲಿ ಧೈರ್ಯ ತಂದ್ಕೊಂಡು ನಾನೇನು ತಪ್ಪು ಮಾಡಿಲ್ಲ, ಇವ್ರಿಗೆ ಯಾಕೆ ಹೆದರಬೇಕು ಅಂತಾನೆ ಮನಸ್ಸಲ್ಲಿ ಅಂದ್ಕೊಂಡ್ಳು. ಆ ಸೀನಿಯರ್ ಹುಡುಗಿಯರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಮಲ್ಲಿಕಾ ತಟ್ 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 ಅಂತ ಎದುರುತ್ತರ ಕೊಡ್ತಾ ಇದ್ಲು. ಕೊನೆಗೆ ಅವರು ಆಕೆಯ ಓದಿನ ಬಗ್ಗೆ ಕೇಳಿದಾಗ ಮಲ್ಲಿಕಾ ತನ್ನ ಜ್ಞಾನದಿಂದ ಕೊಟ್ಟ ಒಂದೇ ಒಂದು ಉತ್ತರ ಆ ಸೀನಿಯರ್ಸ್ ಕಿವಿಯಲ್ಲಿ ಸೀಸ ಆಯಿತು. ಎಲ್ಲದರಲ್ಲೂ ಓದೋದ್ರಲ್ಲಿ, ರ್ಯಾಗಿಂಗ್ ಮಾಡೋದ್ರಲ್ಲಿ ನಾವೇ ಗ್ರೇಟ್ ಅಂದ್ಕೊಳ್ತಿದ್ದಂತಹ ಆ ಹಿರಿಯ ಹುಡುಗರಿಗೆ ಹಳ್ಳಿಯಿಂದ ಬಂದ ಹುಡುಗಿ ಧೈರ್ಯ ನೋಡಿ ಅವಳು ಕೊಟ್ಟ ಬತಾಸ್ನ ತಡೆಯಲಾರದಷ್ಟು ಕೋಪ ಬಂತು. ಆವತ್ತಿನಿಂದ ಆ ಸೀನಿಯರ್ಸ್ ಹುಡುಗಿಯರು ಗ್ಯಾಂಗ್ ಮಲ್ಲಿಕಾಳನ್ನು ಟಾರ್ಗೆಟ್ ಮಾಡುತ್ತೆ. ಅವಳನ್ನು ಹೆಂಗೆ ರೇಗಿಸ್ಬೇಕು, ಅವಳನ್ನು ಹೆಂಗೆ ಬೀಳಿಸ್ಬೇಕು, ಅವಳನ್ನು ಸೋಲಿಸಬೇಕು, ಅವಳು ಯಾವಾಗ ಹೇಳ್ತಾಳೆ ಅಂತ ಕಾಯ್ತಾನೆ ಇದ್ರು. ಆದರೆ ಮಲ್ಲಿಕಾ ತನ್ನ ಬುದ್ಧಿವಂತಿಕೆಯಿಂದ, ಚತುರತೆಯಿಂದ ಪ್ರತಿ ಬಾರಿನೂ ಅವರ ಕೈಯಿಂದ ಜಾರಿ ತಪ್ಪಿಸ್ಕೊಳ್ತಾನೆ ಇದ್ಲು. ಹೀಗೆ ನೋಡುತ್ತಾ ಮೊದಲ ವರ್ಷ ಅನ್ನೋದು ಮುಗ್ದೇ ಹೋಯಿತು. ಫಲಿತಾಂಶ ಬಂದಾಗ ಮಲ್ಲಿಕಾ ಇಡೀ ಕಾಲೇಜಿಗೆ ಪ್ರಥಮ ದರ್ಜೆ ಮೀನ್ಸ್ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ಲು. ಅವಳ ಹೆಸರನ್ನು ಕಾಲೇಜಿನ ನೋಟಿಸ್ ಬೋರ್ಡ್ನಲ್ಲಿ ದೊಡ್ಡದಾಗಿ ಹಾಕಲಾಗಿತ್ತು. ಇದನ್ನು ನೋಡಿ ಆ ಸೀನಿಯರ್ ಹುಡುಗಿಯರ ಕೋಪ ಈಗ ಅಸೂಯೆ ಮತ್ತು ಕಡು ದ್ವೇಷವಾಗಿ ಬದಲಾಗುತ್ತೆ. ಹೀಗೆ ದಿನಗಳು ಹುರುಳ್ತಾ ಹೋದ್ವು. ಆ ಸೀನಿಯರ್ಸ್ 3ನೇ ವರ್ಷಕ್ಕೆ ಬಂದಾಗ ಮಲ್ಲಿಕಾ 2ನೇ ವರ್ಷಕ್ಕೆ ಅಂತ ಹೇಳಿ ಕಾಲಿಡ್ತಾಳೆ. ಅಷ್ಟರಲ್ಲೇ ಕಾಲೇಜಿನಲ್ಲಿ ಮಲ್ಲಿಕಾಳ ಮೇಲಿನ ಕ್ರೇಜ್ ಅತಿಯಾಗಿ ಹೆಚ್ಚಾಗಿತ್ತು. ಕಾಲೇಜಿನ ಪ್ರತಿಯೊಬ್ಬ ಹುಡುಗನೂ ಕೂಡ ಮಲ್ಲಿಕಾಳ ಸೌಂದರ್ಯ, ಅವಳ ಬುದ್ಧಿವಂತಿಕೆ, ಆ ಸರಳತೆ ಬಗ್ಗೆಯೇ ಮಾತಾಡ್ತಾ ಇರೋರು. ಕಾಲೇಜಿನ ಇತರ ಹುಡುಗಿಯರಿಗೂ ಅವಳ ಮೇಲೆ ಒಳಗೊಳಗೆ ಒಂದು ರೀತಿಯ ಹೊಟ್ಟೆ ಕಿಚ್ಚು, ಉರಿ ಅನ್ನೋದು ಶುರುವಾಗಿತ್ತು. ಆದರೆ ಮಲ್ಲಿಕಾ ಯಾರನ್ನೂ ಕೂಡ ಕೇರ್ ಮಾಡ್ತಾ ಇರಲಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನಾನು ಓದಾಯಿತು, ನಾನೇನು ಮಾಡಬೇಕು ಇಷ್ಟೇ ಅವಳ ಯೋಚನೆ. ತನ್ನ ಪಾಡಿಗೆ ತಾನು ಓದಿನಲ್ಲೇ ಮುಳುಗಿದ್ಲು. ಮಲ್ಲಿಕಾಳನ್ನು ಹೇಗಾದರೂ ಮಾಡಿ ಕೆಳಗೆ ಬೀಳಿಸಲೇಬೇಕು ಅಂದ್ಕೊಂಡಿದ್ದ ಆ ಹಿರಿಯ ಹುಡುಗಿಯರು ಈಗ ಅವಳ ಜೀವನವನ್ನೇ ಹಾಳು ಮಾಡುವಂತಹ ಮಹಾ ಅಗೆಯಾಗಿ ರೂಪಾಂತರಗೊಳ್ತಾರೆ. ಮುಂದೆ ಏನಾಗುತ್ತೆ ನೋಡೋಣ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.